ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಕಲೆಕ್ಟಿವ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಅಲ್ಲ, ಓಕೆ. ಸೊ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಇದನ್ನು ನೀವು ಆಗಸ್ಟ್ 8ಗಿಂತ ಮುಂಚೆ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಮೆಸೇಜ್ ಇದೆ. ಸೊ ಬ್ರಹ್ಮಾಂಡದಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. Five of Wands, okay. ಓಕೆ, ಏನಾದರೂ ನಿಮ್ಮ ಲೈಫಲ್ಲಿ ಡ್ರಾಮಾ ಏನಾದರೂ ರೈಟ್ ನಾವು ಕ್ರಿಯೇಟ್ ಆಗಿದೆ ಅಂತಂದರೆ, ಇಲ್ಲಾಂದರೆ ಇಂಟರ್ನಲ್ಲಿ ನೀವು ತುಂಬಾ ನೊಂದ್ಕೊಳ್ತಾ ಇದ್ದೀರಾ, ಇಲ್ಲಾಂದರೆ ಇಂಟರ್ನಲ್ಲಿ ನಿಮಗೆ ತುಂಬಾ ತೊಂದರೆ ಆಗ್ತಾಯಿದೆ. ಲೈಕ್ ಇದು ಹೆಲ್ತ್ ರಿಲೇಟೆಡ್ ಇರಬಹುದು, ಇಲ್ಲಾಂದರೆ ನಿಮ್ಮ ಎನ್ವೈರ್ಮೆಂಟ್ ರಿಲೇಟೆಡ್ ಇರ್ಬೋದು, ನಿಮ್ಮ ಆಫೀಸಲ್ಲಿ ಇರ್ಬೋದು. ಸೊ ಅದರಿಂದ ನಿಮಗೆ ಫ್ರೀಡಮ್ ಸಿಗುತ್ತೆ, ಅದರಿಂದ ನೀವು ಹೊರಗೆ ಬರ್ತೀರಾ. ಎನಿ ಕೈಂಡ್ ಆಫ್ ಇಶ್ಯೂಸ್ ಇಂಟರ್ನಲ್ಲಿ ಇರ್ಬೋದು, ಎಕ್ಸ್ಟರ್ನಲ್ಲಿ ಇರ್ಬೋದು, ಎರಡೂ ರೀತಿಯಲ್ಲಿ ಕೂಡ ಇರ್ಬೋದು. ಓಕೆ, ಎಸ್, ಹೀಲಿಂಗ್ ಈಸ್ ನಿಮಗೋಸ್ಕರ ಹೀಲಿಂಗ್ ಬರ್ತಾ ಇದೆ. ಓಕೆ, ಅಂತಂದರೆ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಬಾಡಿ, ನಿಮ್ಮ ಮೈಂಡ್, ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದನ್ನ ಹೀಲ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಬಿಕಾಸ್ ಇಲ್ಲಿಂದ ಸ್ಟಾರ್ ಕಾರ್ಡ್ ಇದೆ. ಹಾಗೆ ಸ್ಟಾರ್ ಕಾರ್ಡ್ ಹೋಪ್ ಆ್ಯಂಡ್ ವಿಶ್ ಫುಲ್ಫಿಲ್ಮೆಂಟ್ ಬಗ್ಗೆ ಕೂಡ ಮಾತಾಡುತ್ತೆ. ಸೊ ಬಿಫೋರ್ 8 ನಿಮ್ಮ ವಿಶ್ ಏನಿದೆ ನೋಡಿ, ಅದು ಫುಲ್ಫಿಲ್ ಆಗಬಹುದು. ಸೊ ಆದಷ್ಟು ನೀವು ನಗ್ನಗ್ತಾ ಇರಿ, ಖುಷಿಯಾಗೇ ಇರಿ. ಓಕೆ, ಅಂತಂದರೆ ಹೊರಗಡೆ ಜನರು ನಿಮ್ಮನ್ನು ನೋಡಿಬಿಟ್ಟು ಏನು ತಿಳ್ಕೊಳ್ತಾರೆ, ಇಲ್ಲಾಂದರೆ ಜನರು ನನಗೆ ಈ ಥರ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಇನ್ನರ್ ಪೀಸ್ ಏನಿದೆ ನೋಡಿ, ಅದನ್ನು ಆದಷ್ಟು ಕಾಪಾಡಿಕೊಳ್ಳಿ. ಓಕೆ, ಸೊ ಬೇರೆಯವರಿಗೋಸ್ಕರ ನಿಮ್ಮ ಶಾಂತಿನ ಕಳೆದುಕೊಳ್ಬೇಡಿ. ಜನರು ಹೇಳೋದಕ್ಕೆ ಎಲ್ಲ ಹೇಳ್ತಾ ಇರ್ತಾರೆ, ಬಟ್ ನೀವು ಯಾವುದನ್ನು ಕೂಡ ತಲೆಗೆ ಹಚ್ಕೊಳ್ಬೇಡಿ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಆದಷ್ಟು ಕ್ಯೂರಿಸಿಟಿಯಿಂದ ಆಗಿರಿ, ಆದಷ್ಟು ಪ್ಯಾಷನೇಟ್ ಆಗಿರಿ. ಸಿಚುವೇಶನ್ ಹೇಗೆ ಇರಲಿ, ಅದರಿಂದ ಮುಂದೆ ಹೋಗೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಆ್ಯಂಡ್ ನನಗಿಲ್ಲಿ ಹೆಲ್ತ್ ರಿಲೇಟೆಡ್ ಏನಿದೆ ನೋಡಿ, ನಿಮಗೆ ರಿಕವರಿನ ನೋಡ್ತಾ ಇದ್ದಾನೆ. ಓಕೆ, ಹೆಲ್ತ್ ರಿಲೇಟೆಡ್ ರಿಕವರಿ ಕೂಡ ಇದೆ ಇಲ್ಲಿ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ನಿಮಗೆ ಯಾವುದು ಖುಷಿ ಕೊಡುತ್ತೆ ನೋಡಿ, ಅದನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ಏನಾದರೂ ನಿಮಗೆ ಏನೋ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು, ರೈಟ್ ನಾವು ಯಾವುದಾದ್ರೂ ಒಂದು ಸಿಚುವೇಷನಲ್ಲಿ ನೀವು ಸ್ಟಕ್ ಆಗಿದ್ದೀರಾ, ಇಲ್ಲಾಂದರೆ ಈ ಸಿಚುವೇಷನಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತಂದರೆ, ಆ ಸಿಚುವೇಷನ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಇನ್ಫಾರ್ಮೇಷನ್ನ ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕಲೀರಿ, ಬೆಳೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಕಲಿಯೋದಕ್ಕೆ ಇಷ್ಟ ಇದೆ ಅಂತಂದರೆ ಅದನ್ನು ಕಲೀರಿ. ಓಕೆ, ಎಸ್, ನಿಮಗೋಸ್ಕರ ಒಂದು ಆಪರ್ಚುನಿಟಿ ಕೂಡ ಬರ್ತಾ ಇದೆ. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಇದು ಕರಿಯರ್ ರಿಲೇಟೆಡ್ ಆಪರ್ಚುನಿಟಿ ಇರ್ಬೋದು. ಹಾಗೆ ಇದು ನಿಮ್ಮ ಎನರ್ಜಿ ಏನಿದೆ ನೋಡಿ, ನಿಮ್ಮ ಎನರ್ಜಿನ ಇನ್ನಷ್ಟು ಬೂಸ್ಟ್ ಮಾಡುತ್ತೆ. ಹಾಗೆ ಈ ಒಂದು ಆಪರ್ಚುನಿಟಿ ಏನಿದೆ ನೋಡಿ, ನಿಮ್ಮಲ್ಲಿರುವಂಥ ಉತ್ಸಾಹ ಏನಿದೆ ನೋಡಿ, ಅದು ಇನ್ನಷ್ಟು ಡಬಲ್ ಆಗುತ್ತೆ. ಸೊ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಬೆಳೆಯೋದಕ್ಕೆ, ಕಲಿಯೋದಕ್ಕೆ. ಓಕೆ, ಸೊ ಬಿಫೋರ್ 8 ನಿಮಗೊಂದು ಆಫರ್ಸ್ ಸಿಗುತ್ತೆ. ಕರಿಯರ್ ರಿಲೇಟೆಡ್ ನನಗಿಲ್ಲಿ ಹೆಚ್ಚು ಕಾಣ್ತಾ ಇದೆ. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜಸ್ಟ್ ಕನೆಕ್ಟ್ ವಿತ್ ಯುವರ್ ಸೆಲ್ಫ್. ನಿಮಗೆ ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ಹೆಚ್ಚು ಎಕ್ಸ್ಟರ್ನಲ್ ಆಗಿ ಏನು ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಎನರ್ಜಿನ ಎಕ್ಸ್ಟರ್ನಲ್ಗೆ ಹೆಚ್ಚು ಹಾಕಬೇಡಿ. ಲೈಕ್ ಅದು ಸೋಷಲ್ ಮೀಡಿಯಾ ಇರ್ಬೋದು, ಟಿ ವಿ ನೋಡೋದಿರ್ಬೋದು, ಎನಿ ಕೈಂಡ್ ಆಫ್ ನಿಮ್ಮ ಎನರ್ಜಿನ ಎಲ್ಲಿ ಹಾಕಬೇಕು ನೋಡಿ, ಅಲ್ಲೇ ಹಾಕಿ. ಓಕೆ, ಸೊ ನಿಮ್ಮ ಎನರ್ಜಿನ ಬೇಕಾಬಿಟ್ಟು ಎಲ್ಲರನ್ನ ವೆಲ್ಕಮ್ ಮಾಡೋದು, ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ನೀವು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನೋಡಿ, ನಿಮ್ಮ ಬಾಡಿ ಇರ್ಬೋದು, ನಿಮ್ಮ ಇಂಟ್ಯೂಷನ್ ಇರ್ಬೋದು, ನಿಮಗೆ ಮೆಸೇಜನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಓಕೆ, ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ. ನೀವು ನಿಮ್ಮನ್ನು ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ. ಹಾಗೆ ನಿಮಗೆ ಗೈಡೆನ್ಸ್ ಕೂಡ ಸಿಗ್ಬೋದು ಈ ಒಂದು ಏನು ಹೇಳ್ತಾರೆ, ಈ ಒಂದು ಸಮಯದಲ್ಲಿ, ಈ ಒಂದು ದಿನಗಳಲ್ಲಿ. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ.
ಗೈಡ್ ಮಾಡುವವರು ಸಿಗ್ತಾರೆ ನಿಮಗೆ. ಸೊ ಯಾರಾದರೂ ನಿಮಗೆ ಗೈಡ್ ಮಾಡ್ತಾರೆ ಅಂತಂದರೆ ಕೇಳಿ ಅವ್ರು ಏನು ನಿಮಗೆ ಗೈಡ್ ಮಾಡ್ತಾರೆ ಅನ್ನೋದು. ಓಕೆ, ಆ್ಯಂಡ್ ದೆನ್ ಮೂವ್ ಫಾರ್ವರ್ಡ್. ಮೇ ಬಿ ನಿಮಗೆ ಕ್ರಿಸ್ಟಲ್ ಕೂಡ ತುಂಬಾ ಅಟ್ರ್ಯಾಕ್ಟ್ ಆಗಬಹುದು. ಓಕೆ, ಸೊ ಇಷ್ಟ ಇದೆ ಅಂತಂದರೆ ಅದನ್ನು ಬೈ ಮಾಡಿ. 4 ಆಫ್ ವಾಂಡ್ಸ್. ಸೊ ನಾನಿಲ್ಲಿ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ. ಇದು ಸ್ಟೆಬಿಲಿಟಿ ಹೆಚ್ಚು ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಇದು ನಿಮ್ಮ ಪೀಸ್ ರಿಲೇಟೆಡ್, ನಿಮ್ಮ ಶಾಂತಿಗೆ ಸಂಬಂಧಪಟ್ಟಂಥದ್ದು. ಲೈಕ್ ಅದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ತೊಂದರೆ ಇತ್ತು ಅಂತಂದರೆ ಅದು ರಿಸಾಲ್ವ್ ಆಗುವಂತಹ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ. ಹಾಗೆ ಎನಿ ಕೈಂಡ್ ಆಫ್ ಕರಿಯರ್ ರಿಲೇಟೆಡ್ ಸ್ಟೆಬಿಲಿಟಿ, ಫೈನಾನ್ಷಿಯಲ್ ರಿಲೇಟೆಡ್ ಸ್ಟೆಬಿಲಿಟಿನ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನಿಮಗೆ ಒಂದೇ ಹೇಳ್ತಾರೆ ಏನು ಅಂತಂದರೆ ಖುಷಿಯಾಗಿರಿ, ನಗ್ತಾ ಇರಿ. ಓಕೆ, ಸುಮ್ಮನೆ ನಿಮ್ಮ ಎನರ್ಜಿನ ಎಲ್ಲೂ ಅಂತ ಹೇಳಿಬಿಟ್ಟು ಹಾಕೋದಕ್ಕೆ ಹೋಗಬೇಡಿ. ಎಲ್ಲರನ್ನ ವೆಲ್ಕಮ್ ಮಾಡಬೇಡಿ ಲೈಫಲ್ಲಿ. ಓಕೆ, ಸೊ ಯಾರು ನಿಮ್ಮನ್ನು ಎಂಪವರ್ ಮಾಡ್ತಾರೆ, ಯಾರು ನಿಮಗೆ ಮೋಟಿವೇಶನ್ ಮಾಡ್ತಾರೆ ನೋಡಿ, ಅವರನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಎಸ್, ದ ಹೈರೋಫೆಂಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಓಕೆ, ಸೊ ನಿಮ್ಮನ್ನು ನೀವು ಹೆಚ್ಚು ವ್ಯಾಲ್ಯೂ ಕೊಡಿ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ. ಓಕೆ, ಆ್ಯಂಡ್ ಎಸ್, ನಿಮ್ಮ ಈ ಒಂದು ಸಮಯದಲ್ಲಿ ನಿಮ್ಮ ಲೈಫಲ್ಲಿ ಯಾರಾದರೂ ಒಂದು ಟೀಚರ್ ನಿಮ್ಮ ಲೈಫಲ್ಲಿ ಬರಬಹುದು. ಓಕೆ, ಸೊ ನಿಮ್ಮನ್ನು ಗೈಡ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಟ್ರಾವೆಲ್ ಮಾಡುವಂತಹ ಒಂದು ಅವಕಾಶ ಸಿಗುತ್ತೆ. ಓಕೆ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಅಂತಂದರೆ ರೈಟ್ ನಾವು ಏನು ಸಿಚುವೇಶನ್ ಇದೆ ನೋಡಿ, ಅದರಲ್ಲಿ ಅದೇ ನಾನು ಹೇಳಿದ್ವಲ್ವ, ಪ್ರಾಬ್ಲಮ್ ಏನಾದರೂ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಅಫ್ಕೋರ್ಸ್ ಏಸ್ ಆಫ್ ಸೋರ್ಸ್ ಇಸ್ ಆಲ್ ಓವರ್ ಲೈಕ್ ಐಡಿಯಾಸ್, ಬ್ರೇಕ್ ಥ್ರೂ ಐಡಿಯಾಸ್, ಕಮ್ಯುನಿಕೇಷನ್. ಹಾಗೆ ಇದು ಲೈಕ್ ತಕ್ಷಣ ಬರುವಂತಹ ಒಂದು ಐಡಿಯಾಸ್, ಥಾಟ್ಸ್. ಓಕೆ, ಸೊ ಇದನ್ನು ನೀವು ಮ್ಯಾನಿಫೆಸ್ಟ್ ಕೂಡ ಮಾಡ್ಬೋದು. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಸೆಲ್ಫ್ ಟಾಕ್ ಮಾಡೋದನ್ನು ಬಿಟ್ಬಿಡಿ. ಸೆಲ್ಫ್ ಟಾಕ್ ಏನು, ನೀವು ಯಾವ ಥರದ ಸೆಲ್ಫ್ ಟಾಕ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ, ಯಾವುದ್ರ ಬಗ್ಗೆ ಹೆಚ್ಚು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಬಿಕಾಸ್ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಸೊ ಒಳ್ಳೆಯದನ್ನು ಯೋಚನೆ ಮಾಡಬೇಕಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ. ಒಳ್ಳೆಯದನ್ನು ಯೋಚನೆ ಮಾಡಿ. ಆ್ಯಂಡ್ ಇಲ್ಲಿ ವಿಕ್ಟ್ರಿ ಕೂಡ ಇದೆ. ರೈಟ್ ನಾವು ಸಿಚುವೇಶನ್ ಏನಿದೆ ನೋಡಿ, ಆ ಸಿಚುವೇಶನ್ ಹೇಗೆ ಇರಲಿ, ಅಲ್ಲಿಂದ ನೀವು ಹೊರಗೆ ಬರ್ತೀರಾ, ಅಲ್ಲಿಂದ ನಿಮಗೆ ಒಂದು ವಿಕ್ಟ್ರಿ ಇದೆ. ಅದು ಯಾವುದೇ ಥರದ ಸಿಚುವೇಶನ್ ಇರ್ಬೋದು ರೈಟ್ ನಾವು. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹಳೆ ಪಾಸ್ಟಲ್ಲಿ ನಡೆದಂತಹ ಏನೆಲ್ಲ ಪೇನ್ ಥಾಟ್ಸ್ ಎಲ್ಲ ಏನಿದೆ ನೋಡಿ, ಅದನ್ನ ಬಿಟ್ಟು ಬಿಡಿ, ಮುಂದುವರಿಯಿರಿ, ಮುಂದೆ ಹೋಗಿ. ಓಕೆ, ಆ್ಯಂಡ್ ತುಂಬ ರಿಗ್ರೆಟ್ ಮಾಡುವಂಥದ್ದು, ಇಲ್ಲಾಂದರೆ ತುಂಬ ನೀವು ಲೈಕ್ ತುಂಬ ಬೇಸರ ಪಡ್ಕೊಳ್ಳುವಂಥದ್ದು, ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ, ಆ ಥರ ಮಾಡಬೇಡಿ. ಓಕೆ, ಸೊ ರೈಟ್ ನಾವು ನಿಮ್ಮ ಲೈಫ್ ಏನು ಡಿಮಾಂಡ್ ಮಾಡ್ತಾ ಇದೆ ಅಂತಂದರೆ ಚೇಂಜನ್ನು ಡಿಮಾಂಡ್ ಮಾಡ್ತಾ ಇದೆ. ರೈಟ್ ನಾವು ನಿಮ್ಮ ಲೈಫಲ್ಲಿ ಚೇಂಜ್ ಬೇಕು. ಲೈಕ್ ಇದು ಎನಿ ಕೈಂಡ್ ಆಫ್ ಚೇಂಜ್ ಇರ್ಬೋದು, ನಿಮ್ಮ ರುಟೀನಲ್ಲಿ ಚೇಂಜ್ ಇರ್ಬೋದು, ಎನಿ ಕೈಂಡ್ ಆಫ್ ಸಣ್ಣ ಪುಟ್ಟ ಬದಲಾವಣೆಯನ್ನು ಮೊದಲು ಮಾಡಿ ನೋಡಿ. ಓಕೆ, ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿ ನೋಡಿ ಮೊದಲಿಗೆ. ಬಿಕಾಸ್ ನೀವು ಓವರ್ ಥಿಂಕ್ ಹೆಚ್ಚು ಮಾಡ್ತೀರಾ. ಮೇ ಬಿ ಕೆಲವೊಂದು ಟ್ರಾಮಾಸ್ ಇರಬಹುದು, ಅದು ನಿಮ್ಮ ಮೈಂಡಲ್ಲಿ ಇನ್ನೂ ಇದೆ, ಅದರಿಂದ ನೀವು ಹೊರಗೆ ಬರ್ತಾ ಇಲ್ಲ. ಸೊ ಯು ನೀಡ್ ಹೀಲಿಂಗ್. ನಿಮಗೆ ಹೀಲಿಂಗ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಹೀಲ್ ನೀವು ಆಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಬೇಕು. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಲೈಫಲ್ಲಿ ಎಲ್ಲರ ಲೈಫಲ್ಲಿ ಸ್ಟ್ರಗಲ್ ಇದ್ದೇ ಇರುತ್ತೆ. ಓಕೆ, ಬಟ್ ಆ ಸ್ಟ್ರಗಲ್ ನನಗೆ ಯಾಕೆ ಅನ್ನೋದಕ್ಕಿಂತ ಅದರಿಂದ ನಾನು ಏನು ಕಲಿತೆ ಅನ್ನೋದನ್ನು ನೋಡಿ. ಓಕೆ, ಎಸ್, ಸೆಲ್ಫ್ ಲವ್, ಸೆಲ್ಫ್ ಕೇರ್, ದಿಸ್ ಈಸ್ ವಾಟ್ ಯೂನಿವರ್ಸ್ ನಿಮಗೆ ಅದನ್ನೇ ಹೇಳ್ತಾ ಇದೆ. ನಿಮ್ಮ ಬಾಡಿನ ಟೇಕ್ ಕೇರ್ ಮಾಡಿ, ನಿಮ್ಮನ್ನು ಟೇಕ್ ಕೇರ್ ಮಾಡಿ. ಚೆನ್ನಾಗಿ ನೀರು ಕುಡಿತಾ ಇದ್ದೀರಾ, ಮಾಯ್ಶ್ಚರೈಸರ್ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಹೇಗೆ ಟ್ರೀಟ್ ಮಾಡ್ತಾ ಇದ್ದೀರಾ, ನಿಮಗೆ ನೀವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ನಿಮಗೆ ನೀವು ವ್ಯಾಲ್ಯೂವನ್ನು ಕೊಡ್ತಾ ಇದ್ದೀರಾ. ಓಕೆ, ಸೊ ಬೇರೆಯವ್ರು ನಿಮ್ಮನ್ನು ಹೇಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಇದೆ ನೋಡಿ, ಅಲ್ಲಿ ನಾವು ಅಂತಹ ಜನರ ಜೊತೆ ಸೇರಬಹುದು. ಅಂತಂದರೆ ಫಾರ್ ಎಕ್ಸಾಂಪಲ್, ನೀವೇನಾದರೂ ಕ್ರಿಯೇಟ್ ಮಾಡಬೇಕು ಅಂತ ಇದ್ರಾ, ನಿಮ್ಮ ಐಡಿಯಾಸ್ನ ಬೇರೆಯವ್ರ ಜೊತೆ ಶೇರ್ ಮಾಡಬೇಕು ಅಂತ ಇದ್ರಾ, ಆ ಮುಂದಿರುವ ಪರ್ಸನ್ ಐಡಿಯಾಸ್ನ ಕೇಳೋದಕ್ಕೆ ರೆಡಿ ಇದ್ದಾರಾ ಇಲ್ವಾ, ಇಲ್ಲ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮನ್ನು ಲೈಕ್ ಇಗ್ನೋರ್ ಮಾಡ್ತಾ ಇದ್ದಾರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮಲ್ಲಿ ತುಂಬ ಥರದ ಐಡಿಯಾಸ್ ಇರಬಹುದು. ಓಕೆ, ಸೊ ಆ ಐಡಿಯಾಸನ್ನು ರೈಟ್ ನಾವು ಐಡಿಯಾಸ್ ಇದೆ, ಬಟ್ ಮುಂದೆ ಬರುವ ದಿನಗಳಲ್ಲಿ ಏನಿದೆ ನೋಡಿ, ಅದು ಹೊರ ಹೊಮ್ಮುತ್ತೆ. ಓಕೆ, ಸೊ ಆ ಐಡಿಯಾಸ್ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು, ಎನಿ ಕೈಂಡ್ ಆಫ್ ಬಿಕಾಸ್ ಎಂಪ್ರೆಸ್ ಕಾರ್ಡ್ ಬಂದಿದೆ. ಇಟ್ಸ್ ಆಲ್ ಅಬೌಟ್ ವಿಸ್ಡಮ್. ಆ್ಯಂಡ್ ಎಂಪ್ರೆಸ್ ಹಾಗೆಯೇ ಆಗೋದಿಲ್ಲ, ರೈಟ್? ಸೊ ಎಸ್, ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಕ್ರಿಯೇಟಿವಿಟಿ. ಆದಷ್ಟು ಕ್ರಿಯೇಟಿವಿಟಿ ಜೊತೆ
ಕ್ರಿಯೇಟಿವಿಟಿ, ನೀವು ಏನು ಕ್ರಿಯೇಟ್ ಮಾಡಬಹುದು ಅನ್ನೋದನ್ನು ನೋಡಿ. ನಿಮ್ಮ ಹೇರನ್ನು ಚೆನ್ನಾಗಿ ಕೇರ್ ಮಾಡಿ, ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಕೇರ್ ಮಾಡಿ, ಬಿಕಾಸ್ ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಇದನ್ನು ಸೆಲ್ಫಿಶ್ ಅಂತ ಯಾರೂ ಹೇಳೋದಿಲ್ಲ. ಓಕೆ, ಪರ್ಫ್ಯೂಮ್ ಇರ್ಬೋದು, ಪರ್ಫ್ಯೂಮ್ ಏನೋ ಲೈಕ್ ಎವ್ರಿಥಿಂಗ್. ಬರೀ ಹುಡುಗಿಯರಿಗೇ ನಾನು ಹೇಳ್ತಾ ಇಲ್ಲ, ಹುಡುಗರು ಕೂಡ ಅಷ್ಟೇ. ಚೆನ್ನಾಗಿ ಏನೋ ಇನ್ಶರ್ಟ್ ಮಾಡಿ, ಕೂದಲನ್ನು ಚೆನ್ನಾಗಿ ಬಾಚಿ, ಪರ್ಫ್ಯೂಮ್ ಹಾಕ್ಕೊಂಡು ಏನೋ ಲೈಕ್ ಯು ನೀಡ್ ದ್ಯಾಟ್. ಏಸ್ ಆಫ್ ಕಪ್ಸ್. ಸೊ ನಿಮಗೆ ಎನರ್ಜಿಯಲ್ಲಿ ನ್ಯೂ ಬಿಗಿನಿಂಗ್ ಇದೆ, ಪ್ರೀತಿಯಲ್ಲಿ ನ್ಯೂ ಬಿಗಿನಿಂಗ್ ಇದೆ, ಹೀಲಿಂಗಲ್ಲೂ ಕೂಡ ನ್ಯೂ ಬಿಗಿನಿಂಗ್ ಇದೆ. ಓಕೆ, ಸೊ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಬಿಕಾಸ್ ಹಾರ್ಟ್ ಇದೆ ಅಲ್ವಾ. ಸೊ ಇದು ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು ಫಸ್ಟ್ ಆಫ್ ಆಲ್. ಬೇರೆಯವರ ಪ್ರೀತಿನ ಹುಡುಕ್ತಾ ಇದ್ದೀರಾ, ಯಾವಾಗ ನನ್ನ ಪಾರ್ಟ್ನರ್ ಬರ್ತಾರೆ, ನನ್ನ ಪಾರ್ಟ್ನರ್ ಹೇಗಿರ್ತಾರೆ ಅನ್ನೋದಕ್ಕಿಂತ ನಾನು ಹೇಗಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ನನ್ನನ್ನು ನಾನು ಎಷ್ಟು ಕೇರ್ ಮಾಡ್ತಾ ಇದ್ದೀನಿ. ಓಕೆ, ಏನಕ್ಕೆ ಅಂತಲೇ ನಾನು ಹೇಳ್ತೇನೆ, ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ನರ್ ಬರಬೇಕು ಅಂತಂದರೆ ನೀವು ಇಷ್ಟು ಉದ್ದ ಒಂದು ಲೀಸ್ಟ್ ಮಾಡಿರ್ತೀರ ಅಲ್ವಾ, ಈ ಥರ ಇರಬೇಕು, ಹೀಗಿರಬೇಕು. ನಿಮ್ಮ ಬರುವ ಪಾರ್ಟ್ನರ್ ಕೂಡ ಅದೇ ಥರದ ಒಂದು ಲೀಸ್ಟ್ ಮಾಡಿಟ್ಕೊಂಡಿರ್ತಾರೆ. ಅದು ಅಲೈನ್ಮೆಂಟ್ ಆಗಬೇಕಲ್ವಾ. ಸೊ ಅಲೈನ್ಮೆಂಟ್ ಆಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ವರ್ಕ್ ಆನ್ ಯುವರ್ ಸೆಲ್ಫ್. ನೀವು ನಿಮ್ಮ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಪಾರ್ಟ್ನರ್ ಹೀಗಿರಬೇಕು, ಇರಬೇಕು ಅನ್ನೋ ಬದಲು ವರ್ಕ್ ಆನ್ ಯುವರ್ ಸೆಲ್ಫ್. ಎಸ್, ದ ಲವರ್ಸ್ ಕಾರ್ಡ್. ಸೊ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 10 ಆಫ್ ಪೆಂಟಿಕಲ್ಸ್. ಫೈನಾನ್ಷಿಯಲಿ ಕೂಡ ನಾನು ಇಲ್ಲಿ ತುಂಬ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ಓಕೆ, ಬಾಯ್.